ಹಲೋ ಟು ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 10 ಗಂಟೆ ಆಗೈತಿ. ಇವಾಗ ಲಾಗ್ ಚಲೋ ಮಾಡಿ ಸ್ನೇಹಿತರೆ. ಇವಾಗ ಜಾಕ್ ಆಯಿತು, ಜಸ್ಟ್ ಜಾಕ ಮಾಡಿ ಮತ್ತೆ ರೆಡಿಯಾಗಿ ಹಾಕ ಅಂತಿರಬೇಕು. ಇಲ್ಲ ಸ್ನೇಹಿತರೆ, ನಾನು ನಿಮಗೇನು ಹೇಳ್ದಲ್ಲ, ಊರಿಗೆ ಬರೋದು ಹೇಳಿದ್ದೆ. ಆದ್ರೆ ದಿಢೀರನೇ ಬಂದೆ. ಮಾಮಾರು ಬಂದ್ರೆ ಹಾಗೆ ಕಾರ್ ತೊಗೊಂಡು ಹಾಗೆ ಬಂದು ಲಾಗ್ ಚಲೋ ಮಾಡಿದೆ. ವಿಡಿಯೋ ಆದಷ್ಟು ನೋಡಿ ಶೇರ್ ಮಾಡಿ. ಇನ್ನು ಇವತ್ತು ನಾಳೆಗೆ ಹೋಗ್ಬೇಕಂತ ಮಾಡಿ ಊರಿಗೆ. ಇವತ್ತೊಂದು ಕೆಲಸ ಸ್ನೇಹಿತರೆ, ಹೋಗಬೇಕು. ಅದು ಕೆಲಸ ಹೋಗ್ಬೇಕು. ಆ ಕೆಲಸ ಆದ್ರೆ ನಿಮಗೂ ಶೇರ್ ಮಾಡ್ತೀನಿ. ಕೆಲಸ ಆಗುತ್ತಾರೆ ಇನ್ನೂ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಮೊನ್ನೆ ಒಂದು ಹೇಳ್ತಿಂದ ಹೇಳಿಲ್ಲ, ಅದು ಆಗಲಿಲ್ಲ ರೀ, ಅದು ಹೇಳಿಲ್ಲ ಸ್ನೇಹಿತರೆ. ಆಗಿದ್ದು ಅಂದ್ರೆ ಖಂಡಿತ ನಿಮಗೂ ಶೇರ್ ಮಾಡ್ತೀನಿ. ನಾನು ಊರಿಗೆ ಬಂದಿದ್ದ ಕಾರಣ ಅಂದ್ರೆ ದೇವ್ರಿಗೆ ಅಭಿಷೇಕ ಮಾಡ್ಸೊಂಬಂದು ಅವ ಸೀರೆ ಕೊಡ್ಸಿದ್ರಿ. ಸೀರೆನೂ ನಿನ್ನೂ ಕೊಡ್ಸೊಂಬಂದೆ ಎಲ್ಲ. ಮತ್ತು ಇವತ್ತೊಂದು ಕೆಲಸ ಐತ್ರಿ ಬಾಕಿ. ಯಾಕಂದ್ರೆ ಶ್ರಾವಣಿ ಸ್ಕೂಲ್ ಇವಾಗ ರಜೆ ಐತಲ್ಲ ಸ್ನೇಹಿತರೆ. ಇವಾಗ ಮಾಡ್ಕೊಂಡ್ರೆ ನನಗೆ ಮುಂದೆ ಹೆಲ್ಪ್ ಆಗುತ್ತೆ. ಮತ್ತು ಇರ್ಲಿಕ್ಕಂದ್ರೆ ಶ್ರಾವಣಿಯರು ಬಿಟ್ಟು ಎಲ್ಲಿ ಹೋಗೋಕ್ಕಾಗಲ್ಲ. ಅದಕ್ಕೆ ಸ್ನೇಹಿತರೆ, ಮತ್ತು ಶ್ರಾವಣಿಗೆ ಚೈನನ್ನು ಭಾಳ ಆಸೆ ಮಾಡಿದ್ದೆ. ಅಣ್ಣ ಆದ್ರೆ ಆಯ್ತವ ಬಂದು ಚೈನ ತೊಗೊಂಬಿಡು ಶ್ರಾವಣಿ ಬರ್ತಡೇಕ ಅಂತೇಳಿ ಅಣ್ಣ ಅಂದ. ಅದ್ರಂತ ಹೋಗಿ ಮನೆ ಚೈನೂ ತೊಗೊಂಬಂದೆ. ಒಂದಿನ ಚೈನ ತರಕ್ಕೆ ಹೋದೆ, ಒಂದಿನ ಇಲ್ಕಲ್ಗೆ ಹೋದೆ. ಒಂದಿನ ರೆಸ್ಟ್ ಮಾಡಿದೆ. ಹುಡುಗರು ಆಟ ಆಡ್ದಲ್ಲ. ಅವರು ನೀನು ಊರಿಗೆ ಹೋದ್ರೆ ಸ್ನೇಹಿತರು ವೈನಿಯರು ಅವರು ಈಗ 6 ತಿಂಗಳಾತ್ರಿ ಊರಿಗೆ ಹೋಗಿದ್ದಿಲ್ಲ. ಎಲ್ಲ ಹೆಣ್ಮಕ್ಳಿಗೆ ಆಸೆ ಇರೋದಲ್ಲ ತವ್ರ ಮನೆಗೆ ಹೋಗ್ಬೇಕು ಮಾಡ್ಬೇಕು ಅನ್ನೋದು. ಅದಕ್ಕೆ ಯಾಕೆ ಹೋದ್ರು, ಮಂಗಳವಾರನೇ ಹೋಗ ಅಂತ ಹೇಳಿದ್ ನಾನು. ಇಲ್ಲ ಆಂಟಿ ನೀವು ಬಂದಿರಿ, ನಿಮ್ಮ ಕೂಡ ಇರ್ತೀನಿ ಅಂತ ಅಂದು. ಇದಕ್ಕೆ ನೀನು ಬುಧವಾರ ಹೋದ್ಲು. ನಾವು ಆ ಕಡೆ ಅವ್ರು ಊರಿಗೆ ಕಳಿಸಿ ಇಲ್ಕಲ್ಗೆ ಹೋಗಿ ವಿಡಿಯೋ ಚಲೋ ಮಾಡಿ ಸ್ನೇಹಿತರೆ. ಆಗ ಹೊಲ್ದ್ರೆ ಹೀಗೆ ಗದ್ದಲಾಗ ವಿಡಿಯೋ ಮಾಡೋದು. ಅಲ್ಲಿದ್ರೆ ವಿಡಿಯೋ ಆಯಿತು, ನಾನಾಯಿತು ಮಾಡಿದೆ. ಇಲ್ಲಿ ಊರಿಗೆ ಬಂದಾಗ ಟೈಮ್ ಪಾಸ್, ಫ್ಯಾಮ್ಲಿಗೂ ಟೈಮ್ ಪಾಸ್ ಮಾಡ್ತಿರ್ತೀನಲ್ಲ, ಹಿಂಗಾಗಿ ಆಗಲ್ಲ. ಫುಲ್ ಖುಷಿ. ಮಂಗಳವಾರ ದಿನ ಮಾತ್ರ ಹುಡ್ರು ನಾವು ಎಂಜಾಯ್ ಮಾಡಿದ್ದೀವಿ ರೀ. ಬಡ್ದಾಡೋದು, ಹುಡ್ರು ಕಿತ್ತಾಡೋದು. ಅಯ್ಯೋ, ನಾನು ನಿನ್ನೆ ಇಲ್ಕಲ್ಗೆ ಹೋಗಿ ಟೈಮು 8:30 ತವ ಬಂದು ವಿಡಿಯೋ ಚಲೋ ಮಾಡೋದಲ್ಲ. ಅಲ್ಲಿ ಶ್ರಾವಣಿಯರು ಬಟ್ಟೆ ಸಾಲಾಗ ಸುತ್ತಾಡಿದ್ದೀನಿ ರೀ. 170-160 ರೂಪಾಯಿ ಕೋಲ್ಕತ್ತಾ ಏನೋ ಬಟ್ಟಿದ್ದು ಸುತ್ತಾಡಿದೆ. ಆದ್ರೆ ಅವು ಏನು ನನಗೆ ಸರಿ ಅನ್ನಿಸ್ಲಿಲ್ಲ. ಅಲ್ಲೇ ಒಂದು ತಾಕ KG 100 ರೂಪಾಯಿ ಅಂದ್ರಲ್ಲ, ಅಲ್ಲೇ ಅರ್ಧ KG 500 ರೂಪಾಯಿ ಕೊಟ್ಟು ಅರ್ಧ KG ತೊಗೊಂಬಂದೆ. ಅರ್ಧ KGಗೆ ಶ್ರಾವಣಿಗೆ 2 ಟಿ ಶರ್ಟು 2 ಪ್ಯಾಂಟು, ಶ್ರಾವಣಿಗೆ 2 ಟಿ ಶರ್ಟ್ ಬಂದವ್ರಿ. ಶ್ರಾವಣ ಪ್ಯಾಂಟ್ ಯಾಕೆ ಸರಿ ಅನ್ನಿಸ್ಲಿಲ್ಲ, ತರಲಿಲ್ಲ. ಮತ್ತು ಅವು ಕುರ್ಗುಳೆಲ್ಲ ಪ್ಯಾಂಟ್ ಸಜ್ಜು ಮಾಡಬೇಕು. ಒಂದೊಂದು ಟಿ ಶರ್ಟಿಗೆ 400-500 ಸ್ನೇಹಿತರೆ. ಇಲ್ಲಿ ಹೊರಗಡೆ ಅಷ್ಟದವು. ಮತ್ತು ಅದಕ್ಕೆ ಯಾಕೆ ಇರ್ಲಕ್ಕೆ ಬಿಡು ಅಂತೇಳಿ ಅವ್ರದ್ದು 500 ಯಾಕ್ರಿ, ಗ್ರಾಮಿ ಮೇಲೆ ಹಾಕಲ್ಲ, 600 ರೂಪಾಯಿ ಆತ್ರಿ ಅವ್ರದ್ದು. 500 ರೂಪಾಯಿಗೆ ಅರ್ಧ KG ಹೆಚ್ಚಿಗೆ ಆತ್ರಿ. ಹೆಚ್ಚಿಗೆ ರೊಕ್ಕ ಕೊಡೋದು. 1 ರೂಪಾಯಿಗೆ 1 ಗ್ರಾಮ್, 1 ರೂಪಾಯಿಗೆ 1 ಗ್ರಾಮ್ ಅಂದರು. 100 ರೂಪಾಯಿಗೆ 100 ಗ್ರಾಮು, 500 ರೂಪಾಯಿಗೆ 500. ಇದು 600 ಗ್ರಾಮ್ ಆತ್ರಿ. 600 ರೂಪಾಯಿ ಕೊಟ್ಟು 110-120 ಬಿದ್ದಾವೆ ಸ್ನೇಹಿತರೆ. ಚಲೋ ಅದ ಕ್ವಾಲಿಟಿ. ಆದ್ರೆ ಹೊರಗಡೆ ಭಾಳ ರೇಟ್ ಅದಾವ್ರಿ ಅಂಥವು. ನಮ್ಮ ಬಿದ್ದಾಕಾರು ಉಟ್ಕೊತಾರೆ, ಅದಕ್ಕೆ ಚಲೋ ಅದ ಅಂತ ತೊಗೊಂಬಂದು ನೋಡಿ. ಅವ್ರಂಥ ಶೇಲೆ ತಂದುಬರ್ತಾರೆ. ಇವತ್ತು ಲಾಸ್ಟ್ ನೀನು ಐತ್ರಿ. ತಿರುಗಿ ಅಕ್ಕ ಬಟ್ಟೆ ಹೋಗೋದು ಎಲ್ಲ ಕೆಲಸ ಮುಗಿಸ್ಯಾಡ್ರಿ. ಊಟಕ್ಕೆ ಮಾಡ್ರೆ ಊಟ ಮಾಡಬೇಕು. ಬನ್ನಿ ಊಟ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಒಂದಿಷ್ಟು ಶೇರ್ ಮಾಡಿ, ಲೈಕ್ ಕೊಡಿರಿ. ಲೈಕ್ ಇಲ್ಲ, ವ್ಯೂಸೇ ಫುಲ್ ಕಮ್ಮಿ ಬಿಟ್ಟಾವು. ವಿಡಿಯೋ ಮಾಡಬೇಡ. ವಿಡಿಯೋ ಓಡಾಕತ್ತು ಅಂದ್ರೆ ಒಂದಿಟ್ಟು ವಿಡಿಯೋ ಮಾಡೋಕ್ಕೂ ಬಿಡಪ್ಪ ಓಡ್ತಾವೆ, ಹೆಂಗಾರ ಮಾಡಿದ್ರತ್ತಂತ ಅನ್ಸುತ್ತೆ. ಇಲ್ಲಿ ಬಂದು ಸ್ನೇಹಿತರೆ ಹೀಟ್ ಆಗೈತಲ್ಲ, ಇಲ್ಲ ಫುಲ್ ಅಗ್ರೋಡ್ಬಿಟ್ಟಾವು. ಅದಕ್ಕೆ ಸ್ನೇಹಿತರೆ ಆದಷ್ಟು ವಿಡಿಯೋಗಳು ಶೇರ್ ಮಾಡಿ. ಯಾಕೆ ಓಡಲಾಗಿರಿ. ಅಲ್ಲಿ ಊರ ವಿಡಿಯೋನೂ ಓಡ್ತಾವ್ರಿ. ಬರೀ ಮನೆ ಲಾಗ್ ಮಾಡಿ ಹಾಕಿ ಓಡ್ತಾವು. ಇಲ್ಲಿ ಮಾಡೇ ಇದ್ದು ಓಡಲಾಗ್ಯಾವ ಸ್ನೇಹಿತರೆ. ಏನೂ ಗೊತ್ತಿಲ್ಲ. ಬನ್ನಿ ಸ್ನೇಹಿತರೆ, ನಾಷ್ಟ ಊಟ ಮಾಡಿ ಮತ್ತೆ ಸಿಗ್ತೀನಿ. ಊಟಕ್ಕೆ ಮಾಡಿ ನೋಡೋಣ ಬನ್ನಿ ಸ್ನೇಹಿತರೆ. ಅವ್ರು ಅಡ್ಡಾಡಕತ್ತಾರ ನೋಡಿ. ಶ್ರಾವಣ ತಂತಿ ಯಾಕೆ ಚುಚ್ಕೊಂಡ್ರಿ ಬರ್ರಿ. ಮೊದಲ ಬಸ್ ಚೆಕ್ ನೋಡಿ ಸ್ನೇಹಿತರೆ. ಇಲ್ಲಿ ನಮ್ಮವ್ವ ಊಟ ಮಾಡಕತ್ತಾವಡಿ. ಊಟ ನಡೆದತ್ತವ. ಅವ್ವ ಸೀರೆ ತೋರಿಸ್ತೀನಿ ರೀ ಇವತ್ತು. ಅವಾಗ ತಂದಿದ್ದು ಚೈನಾ ತಂದಿದ್ದು ಎಲ್ಲ ತೋರಿಸ್ತೀನಿ ರೀ. ಯಾಕಂತ ತೋರಿಸೋದಾಗಿಲ್ಲ. ಚೈನಾನೂ ತೋರಿಸಿಲ್ಲ ತಂದಿಂದ. ಬರೀ ಹೋಗಿವಿ ತಂದೀವಿ ಅನ್ನೋದು ಇಷ್ಟೇ ತೋರಿಸೀನಿ ರೀ. ತೋರಿಸ್ತೀವಿ ಸ್ನೇಹಿತರೆ. ಚೈನಾ ಹುಡುಗ ಹೆಂಗೆ ಅವನ ಸೀರೆ ನಾ ಇಷ್ಟು ಮಾರಕ್ಕೆ 12 ಸೀರೆ ಅವನು ತೋರಿಸ್ತೀನಿ. ಯಾರಿಗೆ ಇಷ್ಟಾರ ಆರ್ಡ್ರ್ ಕೊಡ್ರಿ. ಬರೀ ಊಟ ಮಾಡಿ ಟೈಮ್ ನೋಡಿ 10 ಗಂಟೆ ಹಾಕಿ ಬಂದೈತ್ರಿ. 10:14 ಆಗೈತೆ ನನ್ನ ಫೋನ್ಯಾಗ. ಇಲ್ಲಿ 10 ಹಾಕಿ ಬಂದೈತಿ ಫೋನ್. ನಿಮ್ಮ ಟೈಮ್ ಕೆಟ್ಟೈತಿ ನೋಡಿ ಸ್ನೇಹಿತರೆ. ಅಕ್ಕನೂ ನಿನ್ನೆ ಇಟ್ಟಿತ್ತು. ಪಡ್ಡು ಮಾಡ್ಯಾಳ. ಪಡ್ಡಿ ಮನೆ ಭಾರಿ ಇತ್ತು ಸ್ನೇಹಿತರೆ. ಅದು ಇಂಥ ತೊಗೋಬೇಕನ್ನೋ ಅಷ್ಟು ವಜ್ಜಿ ಭಾಳ ಐತ್ರಿ. ಪಡ್ಡು ಇಂತಿಂತವ ಚಲೋ ಐತಿ. ಈಗ ಮ್ಯಾ ಮುಚ್ಚೋದು ಹಿಂಗೆ ಐತಿ ನೋಡಿ.
ಚಲೋ ಐತ್ರಿ ಪಡ್ಡಿ ಮನಿದು ಅವ್ವಾರದೆಲ್ಲ ಹಾಕಂದು ನೋಡಿ. ಇದು ಪಲ್ಯ ಮಾಡ್ಯಾರಿ ಹೆಸ್ರು ಕಾಳು. ಪಡ್ಡು ಹೆಸ್ರು ಕಾಳು ಪಲ್ಯ ನನಗೂ ಭಾಳ ಇಷ್ಟ ಸ್ನೇಹಿತರೆ. ನಮ್ಮ ಮನ್ಯಾಗಿದ್ದಾಗ ಹಂಗೆ ಮಾಡಿದ್ದಿಲ್ಲ ರೀ. ಮಡಿಕೆ ಕಾಳು ಸ್ನೇಹಿತರೆ. ಅವ್ವ ಹೇಳಿದ್ರು ಮಡಿಕೆ ಕಾಳ್ದು ನೆನಾಕಿ ಮಾಡ್ತಾರೆ. ಅಕ್ಕ ಮಾಡೋದು ನೋಡಿ ನಾ ಮಾಡ್ತಿದ್ದೆ ಸ್ನೇಹಿತರೆ. ನಿನ್ನೆ ಸಂಜೆನೇ ಬರ್ರಾಗ ತಾಳಿಪಟ ಮಾಡಿದ್ಲು ಸ್ನೇಹಿತರೆ. ತಾಳಿಪಟ ನನಗೆ ಇಷ್ಟ ರೀ. ನಮ್ಮ ಅಕ್ಕ ಮಾಡಿ ತಾಳಿಪಟ ಮಸ್ತ್ ಮಾಡ್ತಾರೆ. ಮೆತ್ತಗೆ ಸಖತ್ ಮಾಡ್ತಾರೆ ತಾಳಿಪಟ. ರೆಸಿಪಿ ಒಂದು ಇಷ್ಟ ಆಗುತ್ತೆ ಆಕೆ ಮಾಡೋ ದೋಸೆನೂ ಮಸ್ತ್ ಮಾಡ್ತಾರೆ. ಅಡುಗೆನೂ ಅಕ್ಕ ಚೆನ್ನಾಗಿ ಮಾಡ್ತಾರೆ ರೀ. ಅದಕ್ಕೆ ತಾಳಿಪಟ ಹಾಕೊಂಡು ಉಂಡ್ರಾತಂತ ಯಾರಟ್ರಿ ಹಾಕಿ ಪಡ್ಡದ ಸ್ನೇಹಿತರೆ. ಫೈನ್ ಸ್ನೇಹಿತರೆ. ಊಟ ಮಾಡೋಣ. ರೊಟ್ಟಿ ಮಾಡ್ಯಾಳ ಅವ್ವನು. ಹಾಲು ಕಾಸಿಟ್ರ ಮೊಸರು ಐತಿ. ಹಾಲು ಅದಾವು ಇಲ್ಲೇನ್ರಿ ಹಾಲು ಮೊಸರು ಜಗ್ ನೋಡಿ. ಈ ಕಡೆ ರೊಟ್ಟಿ ಮಾಡ್ಯಾಳ ಅವ್ವ. ನಮ್ಮ ಮನ್ಯಾಗ ಹಾಲು ಮೊಸರು ಅಲ್ರಿ ನೋಡಿ. ರೊಟ್ಟಿ ಬಿಸಿ ರೊಟ್ಟಿ ಮಾಡ್ಯಾಳ. ಪಲ್ಯ ಐತಿ. ಅನ್ನ ಮಾಡಿಲ್ಲವ? ಇಲ್ಲವ, ಅನ್ನ ಮಾಡಿಲ್ಲ. ಬನ್ನಿ ಸ್ನೇಹಿತರೆ ಊಟ ಮಾಡೋದು. ನೋಡಿ ಸ್ನೇಹಿತರೆ, ನಾನು ಅವ್ವ ಸೀರೆ ತೊಗೊಂಬಂದೆಲ್ಲ ತೋರ್ಸಾಕತ್ತೀನಿ ನೋಡಿ. ಇವಾಗ ಎಲ್ಲ ರೇಟ್ ಬೇರೆ ಅದಾವು. ನಿಮಗೆ ಇವು ಸೀರೆ ವಿಡಿಯೋ ಬೇಕಾದ್ರೆ ಇವಕ್ಕೆ ಮಾರು ಸೀರೆ ವಿಡಿಯೋ ಬೇಕಾದ್ರೆ ನೀವು ವಿಡಿಯೋ ಸಪ್ರೇಟ್ ಬರ್ತಾರೆ ನೋಡಿರಿ. ಇದು ಡೈಲಿ ಲಾಗ್ನೇ ಬರ್ತೈತೆ. ಇದು ಅವ್ವ ತಂದಿದ್ದು ನೋಡಿ. ಇದು 2000 ರೂಪಾಯಿ ಬಿದ್ದಾವ್ರಿ. 2000. ಇದು 2000. ಇದು ನಿಮಗೆ ಸಿಗ್ಬೇಕು. ಇದು ಮಸ್ತ್ ಅದ ಸ್ನೇಹಿತರೆ. ಮುದುಕರು ಸೀರೆ ಅಂತಾರೆ ಇವು. ಅವ್ರು ಏನಂದ್ರೆ ಇವು ನೆಯ್ಯೋರ ಇಲ್ಲ ಉಡೋರು ಅದಾರ ಅಂತಂದ್ರೆ ಸ್ನೇಹಿತರೆ. ಇವು ಸೀರೆ ನಾನು 3000 ರೂಪಾಯಿಗೆ 2 ಕೊಡು ಅಂತ ಸ್ನೇಹಿತರೆ. ಇಲ್ಲ ಏನಂದ್ರೆ ಅವರು 1 ರೂಪಾಯಿ ಬಿಟ್ಟು ನೋಡಿ. ಸೀರೆ ನೆಯ್ಯೋರ ಇಲ್ಲ ಉಡೋರು ಅದಾರ. 2 ದಿನಕ್ಕೆ ಒಂದು ಸೀರೆ ರೆಡಿ ಆಗುತ್ತೆ. ಒಂದು ಸೀರೆ ರೆಡಿ ಆಗುತ್ತಂತ ಅಂದ್ರ ಅವರು. ಹುಟ್ಟಿದೀವ ಮೇರ ಇಂಥ ಸೀರೆ ಹುಟ್ಟಿಲ್ಲ ರೀ. ಅದಕ್ಕೆ ನಾನು ಇಲ್ಲಿ ಕಲಿಗೆ ಬಂದಿದ್ದೆ. ಈಗ ಜೋಡಿ ಮೇಲೆ ಉಡ್ಬೇಕಿನ ಮೇಲೆ ಇಂಥ ಸೀರೆನ ಉಡ್ಬೇಕಂತೇಳಿ ಬಂದಿದ್ರಿ ಅಂತ ಹೇಳಿದೆ ನಾನು. ಹೌದು. ನೋಡ್ರಿ ಉಟ್ಟು ನೋಡ್ರಿ ನೀವು ಅಂತೇಳಂದ್ರ. ಇವು ಆದ್ರೆ ಸಿಗ್ತಾವ ಅಂದ್ರೆ ಸ್ನೇಹಿತರೆ. ಇವು ಸಿಗ್ತಾವ್ರೆ. ಇವ ಸಿಗ್ತಾವ ನೋಡಿ ಅಂತಂದ್ರು. ಇವು ಸಖತ್ ಸ್ನೇಹಿತರೆ. ಇವು ಆದ್ರೆ ಕಮ್ಮಿ ಸಿಗ್ತಾವ ನೋಡಿ. ಇವು ಅಂದ್ರೆ 1100 ಬಿದ್ದವ್ರಿ ಅಲ್ಲಿ. 1100 ರೂಪಾಯಿ ಬಿದ್ದವು. 1100 ಇದು 3000. ಅದು 3000 4 ಯಾರು ಕೊಡ್ಸ್ಯಾರ? ನೀನು ಕೊಡ್ಸಿವ. ಇಲ್ಲಿ ಯೂಟ್ಯೂಬ್ ಪೇಮೆಂಟ್ ಆಗಿತ್ತಲ್ಲ. ಬ್ಯಾಡ್ಯವ, ನನಗೆ ಸೀರೆ ಉಡ್ಸಿರ್ಕಿನ ಹೆಚ್ಚೈತಿ. ಉಳ್ಳಿ ಉಟ್ಕೊಂಡಂಗೇನು ಉಟ್ಟಂಗ ತಿಳ್ಕೋರಿ ಅಂತಂದ್ರೆ ಹೇಳಿಲ್ಲವ ನೀನು. ಇಲ್ಲಿ ಬಿಡ್ಬಿಟ್ಟು ಬಿಡೋದು. ಯಾಕ ಅದು ಸೀರೆನ ಉಟ್ಕೊಂಕಿನ ಹೆಚ್ಚೈತೆ. ನೀವು ಚಂದಿದ್ರೆ ನಾ ಸೀರೆ ಉಟ್ಟಂಗ ತುಟ್ಟಂಗ ಅಂತ ಹೇಳಿದ್ರೆ ನೋಡ್ರಿ. ಅಷ್ಟೇ ದುಬಾರಿ ತಗೊಂಡಾರೆ ಈ ತರ. ಇಂಥವೊಮ್ಮೆ ರೊಟ್ಟಿನ 3000 ರೂಪಾಯಿ 3000 ರೂಪಾಯಿ ಫುಲ್ ಪೇವರ್ ರೇಷ್ಮೆ. ಹೊರಗೆ ಎಷ್ಟೈತಿ? ಹೊರಗೆ ಅಂಗಡಿಯಾಗ ಕೇಳಿದ್ರೆ ಎಷ್ಟಿತ್ತು? 5000 ಹೇಳಿದ್ರಿ. ಇದು ಫುಲ್ ಇದು ಮತ್ತು ನಂದಿನಿ ಹಾಕ್ಸಿಲ್ಲ ಅವೇ ಲಗ್ನದಾಗ. ಆದ್ರೆ ಪ್ಲೇನ್ ಇತ್ತು ಅದು. 5000 ರೂಪಾಯಿ ಹೇಳಿದ್ರು. ನೀವು ಇದು ಫುಲ್ ರೇಷ್ಮೆ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಕೇಳಿ ಸ್ನೇಹಿತರೆ. ನಾನು ಫುಲ್ ರೇಷ್ಮೆ ತಂದು ಕೊಡ್ತೀನಿ. ಸಖತ್ ನೋಡಿ. ರೇಷ್ಮೆ ಮಸ್ತ್ ಅದಾವ್ರಿ. ಕ್ವಾಲಿಟಿನೂ ಮಸ್ತ್ ಐತ್ರಿ. ಆಗ ರೇಷ್ಮೆ ಹೆಂಗೆ ನಾ ಒಳಗೆ ಪೇಪರ್ ಐತ್ರಿ ಅದಿಲ್ಲ. ಮಸ್ತ್ ಸ್ನೇಹಿತರೆ. ಸೀರೆಗಳು ಸಖತ್ ಅದಾವು. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಹೇಳಿ ಸ್ನೇಹಿತರೆ. ಸೆರಗಿ ಹಿಂಗೆ ಹಿಡೀರಿ ಹಿಂಗೆ. ಡಬಲ್ ಸೆರಗನು. ಡಬಲ್ ಸೆರಗ ಅಂದ್ರೆ ಒಳಗ ದೊಡ್ಡ ಸೆರಗ ಬರ್ತಾ ಇದ್ರಿ. ಇಲ್ಲಿಕ ಸಣ್ಣ ಸೆರಗ ಬರ್ತಾವ. 2 ಕಡೆ ಉಡ್ಬಾರ್ದು. 2 ಕಡೆ ಉಡ್ಬೋದು ನೀವು. ಇಲ್ಲ ಇದು ರೇಷ್ಮೆ ಸೆರಗ. ಮುಗುಳಿ ಪದ ಅದು ರೇಷ್ಮಿನೇ. ಇದು ಫುಲ್ ಸೀರೆ ರೇಷ್ಮಿದು. ರೇಷ್ಮಿ ಪೂರಾ ಈ ಕೆಂಪು ಜೋಳಕಿ ಇಲ್ಲ ಅದು ಕಲರ್ ಬರ್ದು ಒಟ್ಟ ಇಡೀ ಸೀರೆನೇ ರೇಷ್ಮೆ ಇದು. ಆದ್ರ ಫುಲ್ ರೇಷ್ಮಿನೇ ಇದು. ರೇಷ್ಮೆ ಸೀರೆನೇ ಇದು. ಅನ್ನತಾರ ಅದಾವ. 10,000 15,000 ಗಟ್ಲೆ ಅದಾವ ಸ್ನೇಹಿತರೆ. ಇದ್ರಾಗ ಬೇಕಾದ್ರೆ ಅದ್ರ ನಮಗೆ ಅಷ್ಟು ಗೊತ್ತಾಗಲ್ಲ. ಸುಮ್ಮಿದು 2-3,000 ರೂಪಾಯಿ ಎಲ್ಲ ಅವ್ವ ಕೊಡಿಸ್ಬೇಕನ್ನೋ ಆಸೆ ಇತ್ತು. ಚಿನ್ನಕ್ಕೆ ಹೋಗು ಚೈನೂ ಅದು. ಈಗ ಅವ್ವಾಗೂ ಸೀರೆ ಆಯ್ತು. ಎಲ್ಲ ರೊಕ್ಕ ಖಾಲಿ ಆದ್ರೂ ಸ್ನೇಹಿತರೆ. ಯೂಟ್ಯೂಬ್ ಪೇಮೆಂಟು ಹಿಂಗಿಡಿಯ ಬಂದಿದ್ರಾಗ ನಾ ಅಭಿಷೇಕ ಮಾಡಿಸೋದು. ಸ್ವಲ್ಪ ನೋಡಬೇಕು ಸ್ನೇಹಿತರೆ. ಏನಾದರೂ ತೊಗೋಬೇಕಂತ ಮಾಡೀನಿ. ಇನ್ನೊಂದು ಪೇಮೆಂಟ್ ಆಯ್ತಂದ್ರೆ ಫೋನ್ ತೊಗೋಬೇಕಂತ ಮಾಡೀನಿ. ಗಳಿಯಾಕತ್ತ ನೋಡಿ ಸ್ನೇಹಿತರೆ. ಬನ್ನಿ ಹೇಳ್ಬೇಕು ಏನಾಯ್ತು. ಈಗ ನಿಮ್ಮವ್ರ ಸೀರೆ ಗೊತ್ತಾಯ್ತಲ್ಲ ಅದಕ್ಕೆ ಅವ್ರ ಕೈ ಹೇಳ್ಸಕತ್ತೀನಿ ರೀ. ಅಂದ್ರೆ ಇದು ಸೀರೆ ಒಳಗ ಇದು ಫುಲ್ ರೇಷ್ಮೆ. ಹೌದು ಫುಲ್ ರೇಷ್ಮೆ. ಇದಕ್ಕೆ ರೇಟ್ ಭಾಳ. ಇದು ರೇಟ್ ಕಮ್ಮಿ ರೀ ಸ್ನೇಹಿತರೆ. ಇದು ಚಮಕಾ ಸೆರಗ ಬರ್ತ್ರಿ ನೋಡಿ. ಈ ಸೆರಗ ಹೆಂಗೈತಿ? ಇದು ಎರಡು ಮಿಕ್ಸ್ ಐತಿ. ರೇಷ್ಮೆ ಚಮಕಾ ಮಿಕ್ಸ್ ಐತಿ. ಇದು ರೇಷ್ಮೆ ಚಮಕಾ ಮಿಕ್ಸ್ ಐತ್ರಿ ಸೆರಗನಾಗ. ಹೊಟ್ಟೆ ಕಾಟನ್ ಬರ್ತ್ರಿ. ಇದು ಕಾಟನ್ ಆದ್ರೆ ಇದು ಕ್ವಾಲಿಟಿ ಐತ್ರಿ. ಇದು ನೈಸ್ ಕಾಣ್ತಾ. ಇದು ಸ್ವಲ್ಪ ಇದು ಕಾಣಿಸ್ತಾ.
ಇದೇ ಬೇರೆ ಇದೇ ಬೇರೆ ಅನ್ಸುತ್ತ ನೋಡಿ ಸ್ನೇಹಿತರೆ ಕೈಯಾಗ ಹಿಡಿದು ನೋಡಿದಾಗ ಗೊತ್ತಾಗತ್ರಿ ಜಡಿನ ಹೇಳ್ಕೊಡ್ತಾರೆ ನಿಮಗೆ ರೇಷ್ಮೆ ಸೆರಗಿನ ಫುಲ್ ಆದ್ರೆ ನೀರ ಹಾಕೋರಿದ್ರೆ ಇಂಥ ತಗೋಬೇಕ್ರಿ ನೀರ ಹಾಕುವಲ್ರಿ ಇವು 3,000 ಕೊಟ್ಟು ತಗೊಂಡ್ರು ನೀರ ಹಾಕೋದಲ್ಲ ಇವು ನೀರ ಹಾಕಾಕೋ ಬರ್ತಾ ಇವು ಜಂಪರ್ ಬರಲ್ರಿ ಇವು ಕೂರಾಗ ಇವು ಏನು ಇಟ್ಟಿರಲ್ಲ ಇವು ಕೂಡ ಜಂಪರ್ ಬರ್ತಾವ್ರಿ ಅಷ್ಟು ಜಂಪರ್ ಅದಾವ್ರಿ ಇವು ಕೂರಾಗ ಏನು ಜಂಪರ್ ಇಲ್ಲ ಸ್ನೇಹಿತರೆ ಇವು ಯಾಕಂದ್ರೆ ಅಜ್ಜಿಯರು ಉಡೋಂಥ ಸೀರೆ ಅವ್ವಾರಿ ಅಂತಾರಿ ಬೇಸ್ರಿ ನಿಮಗೆ ಉಡ್ಬೇಕಂದ್ರೆ 17 ಮೊಳ ಬರ್ತೀರಿ ಇದು ಬೇಕಂದ್ರೆ ಜಂಪರ್ ಏನು ಕೇಳರಿ ನಾನು ಕೇಳ್ಕೊತೀನಿ ಅಂಗಡಿಯವ್ರು ಬೇಕಾದ್ರೆ ಇವು 17 ಮೊಳ ಬರ್ತದೆ ದಪ್ಪ ಪಪ್ಪ ಇದ್ದವ್ರಿಗೆ ನೀಲಿಗೆ ಪರ್ಗಿ ಚೆನ್ನಾಗಿ ಕುಂದಿರ್ತಾರೆ ಇದೊಂದು ಇರಲಿ ಒಬ್ಬರು ಆರ್ಡ್ರ್ ಕೊಟ್ಟಿದ್ರು ತೊಗೊಂಬಂದಿ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವು ಅಂತ ತೋರಿಸ್ತೀವಿ ನನಗೆ ಉಡಾಕ್ ತೊಗೊಂಬಂದಿನ್ರಿ ಅವನು ಅವ ಉಡಾಕ್ತಿಂದವ್ರಿ ಇವೆರಡು ಜೋಡಿ ಮೇಲೆ ಊಟ ಆಯ್ತಂತ ತಂದಿ ನಾನು ಇದು ದಡಿ ಬೇರೆ ಇದು ದಡಿ ಬೇರೆ ಅನ್ಸುತ್ತೆ ನಾವು ಕಲರ್ ಬೇರೆ ಐತ್ವಿ ಅವ ಕಲರ್ ಬೇರೆ ದಡಿ ಅಲ್ಲ ಕಲರ್ ಬೇರೆ ಅದಕ್ಕೆ ಈ ಕಲರ್ ಬಿಡಂಗ ಅಲ್ಲ ನಂಗೆ ಚಂದ ಅನಿಸ್ತು ಹುಟ್ಟಿದ್ದಿಲ್ಲ ಅಂತ ಗಳಿ ಮಣಗಂಗ್ ಗಳಿ ಬರೇ ನೂಲ ನಿಮ್ಮ ಮನ್ಯಾಗ ಯಾರಿಗಾರ ಡಬಲ್ ಶರ್ಗ್ ಐತ್ರಿ ಇದು ಮತ್ತು ಇದು ಸೀರೆ ಗಡ್ದಿ ಅದಾವ್ರಿ ಗಳಿ ಭಾರಿ ಅದಾವ ಸ್ನೇಹಿತರೆ ಗಳಿ ಮಾತ್ರ ಮಾತಾಡಂಗಿಲ್ಲ ಈಗ ನಾವು ಕಮ್ಮಿ ರೊಕ್ಕ ಕೊಟ್ರೆ ಇದ್ದು ಬಿಡ್ರಿ ಅವ ಆದ್ರೆ ಈ ಥರ ನಮ್ಗೆ ಇದೇ ಥರ ಬೇಕಾಗಿತ್ತು ಅವ ಉಳ್ಳಿ ಅವ ಊಟ ತೋರಿಸ್ತೀನಿ ರೀ ಬೇಕಾದ್ರೆ ನಿಮ್ಗೆ ಶರ್ ನೋಡಿ ಫುಲ್ ರೇಷ್ಮೆ ಬರುತ್ತೆ ಶರಗ ಫುಲ್ ರೇಷ್ಮೆ ಶರ ಮಾತ್ರ ಫುಲ್ ರೇಷ್ಮೆ ಹೊಟ್ಯಾಗ ನೂಲ್ ಕಾಟ ಬಂದೈತ್ರಿ ಕಾಟನ ರೇಷ್ಮೆ ಮಿಕ್ಸ್ ಆಗೈತೆ ಇದು ಬರೀ ಶರ ರೇಷ್ಮೆ ಅವು ನಾನಾ ಥರದವ್ರಿ ಇದು ಏನೈತೆ ಶರಗ ಕಾಟನ ರೇಷ್ಮೆ ಮಿಕ್ಸ್ ಚಮ್ಕ ರೇಷ್ಮೆ ಶರಗ ಒಳ ಹೊಟ್ಟೆ ಕಾಟನ್ ಮಿಕ್ಸ್ ಆಗೈತೆ ಇದು ರೇಷ್ಮೆ ಕಾಟನ್ ಎರಡು ಮಿಕ್ಸ್ ಆಗೈತಿ ಶರಗ ಏನೈತೆ ರೇಷ್ಮೆ ರೀ ನೋಡಿ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಹೇಳಿ ಸ್ನೇಹಿತರೆ ಈ ಥರ ಸೀರೆ ಚಂದ ನೋಡಿ ಇವು ಮಸ್ತ್ ಅದಾವ ಕ್ವಾಲಿಟಿನೂ ಸಖತ್ ಅದಾವ ನೋಡಿ ಇವರು ಮುದುಕರು ಉಡ ಅಂತ ಸೀರೆ ಸುಮ್ಮಲ್ಲ ನೀನು ವಯಸ್ಸಾದವರು ಉಡು ಸೀರೆ ಅವ ಇವು ಚಂದ ಯಾವಿಂತ ಅಮ್ಮೆ ಹುಟ್ಟಿದ್ದೀನಿ ಇಲ್ಲವ ಉಳ್ಳಾರ್ಕನ ನಾನು ಈ ತಗೊಂಡಿದ್ದು ಇನ್ ಮ್ಯಾಲ ಇಂಥವ ಉಡಿಬೇಕಂತ ಉಡುಬೆ ಇಂಥ ತಂದಿದ್ದು ಅದಕ್ಕೆ ನಮ್ಮ ಅವಂಗೆ ಕರ್ಕೊಂಡು ಹೋದೇನ್ರಿ ಯಾಕಂದ್ರೆ ರೊಕ್ಕ ಹೋತಾವ್ ಬರ್ತಾವ ಜೀವನದಾಗ ಏನೈತ್ರಿ ಉಡ್ಬೇಕಲ್ಲ ಅವು ಎರಡು ಸೀರಿದು ಅನ್ನ ಹಾಕ್ಯಂಡ್ರಿ ರೊಕ್ಕ ನಾ ಕೊಟ್ಟಿಲ್ಲ ಸ್ನೇಹಿತರೆ ನಾ ಫುಲ್ ರೇಷ್ಮೆ ಒಂದ ಇಂಥವ ಜೋಡಿ ಮೇಲೆ ಆ ಸೀರೆ ತಗೊಂಡು ಊಟ ಆಯ್ತು ಅಂತೇಳಿ ಅಂದ ನಾನು ಬರೀ ಅಂಥವಿಂಥ ಉಡ್ತಾ ಸ್ನೇಹಿತರೆ ನೀನು ಇಟ್ಕಲ್ಕ್ ಹೋಗ್ಬೇಕು ಎಂಥ ಸೀಟು ನೋಡಿದ್ರಲ್ರಿ ಬೇರೆ ಮತ್ತು ತಗಲ್ ಸ್ನೇಹಿತರೆ ಇವಾಗ ಅದು 3,000 ರೂಪಾಯಿ ಉಟ್ಕೋತೀವಿ ಒಂದು ಉಟ್ಕೊಂಡಾಗಂತೂ ನಮ್ಮ ಅಣ್ಣನ ಮಕ್ಕಳ ಮದುವೆ ಇದು ಮಸ್ತ್ ಐತೆ ಸ್ನೇಹಿತರೆ ಇದು ಒಂದು 4 ಕೊಡ್ಸಿ ನಾವು 2 ಅನ್ನ ಕೊಡ್ಸ ನೋಡಿ ಇವು 3 ಸೀರೆಗೆ 7,000 ರೂಪಾಯಿ ನೋಡಿ ಸ್ನೇಹಿತರೆ ಏಟೈತೆ ಬಿಚ್ಚಬೇಡ ಮಸ್ತ್ ಐತ್ರಿ ಸೀರೆ ಅದೊಂದು ಭಾರಿ ಐತಿ ಆ ಸೀರೆ ಮಾತ್ರ ಮಸ್ತ್ ಇಷ್ಟ ಆಯ್ತು ರೀ ನನ್ನ ಭಾಳ ರೇಟ್ ಅದಾವ ಅಂಗಡ್ಯಾಗ 5,000 ಕೊಡಾಗಿಲ್ಲ ಅಂಗಡಿ 5,000 ಸ್ನೇಹಿತರೆ ಇವು ನಿಮ್ಗೆ ಬೇಕಾದ್ರೆ ಹೇಳಿ ಸ್ನೇಹಿತರೆ 3,500 ಹೇಳಿದನ್ರಿ ಅವ ಅಲ್ಲಿ ಇಲ್ಕಲ್ಲಾಗ 3,500 ಮುದ್ದೆದಾಗ 5,000 ಅದಾವ ನಾವು 500 ರೂಪಾಯಿ ಕಮ್ಮಿ ಆತ್ರಿ ಅಲ್ಲಿ ಅಂಗಡಿಗೆ ಹೋದಕ್ಕೆ ನೈಕಾರ ಕಡೆ ಹೋದ್ವಲ್ಲ 500 ರೂಪಾಯಿ ಕಮ್ಮಿ ಆತು ನೋಡ್ರಿ ಸ್ನೇಹಿತರೆ ಬರ್ರಿ ಯಾಕೆ ಜಗಳ ಮಾಡ್ತೀರಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗೋಣ ಇವೆಲ್ಲ ಇದನ್ನ ವಿಡಿಯೋ ಮಾಡ್ತೀನಿ ಅಕ್ಕ ತೋರಿಸ್ತಾ ನಿಮ್ಗೆ ತೋರಿಸ್ಕೋತ ಹೋಗ್ತಾ ನಾ ಮಾತಾಡ್ಕೋತ ಹೋಗ್ತೀನಿ ರೀ ಬನ್ನಿ ಸ್ನೇಹಿತರೆ ಮತ್ತೆ ಸಿಗೋಣ ಸ್ನೇಹಿತರೆ ರಾತ್ರಿ ಊಟಕ್ಕೆ ರಾಗಿ ಮುದ್ದೆ ಅನ್ನ ಸಾಂಬಾರು ಮಾಡಾಕತ್ತಾಡ್ರಿ ಅಕ್ಕ ಮುಂಜಾನೆ ಚಟ್ನಿ ಅರ್ದಾಡ್ರಿ ಇದು ಚಟ್ನಿ ಅರ್ದಿ ಅಕ್ಕ ಇದು ಹಸಿ ಟಮಾಟಿ ಚಟ್ನಿ ಅರ್ದಾಡ್ರಿ ಇಲ್ಲೇ ನೋಡಿ ಸ್ನೇಹಿತರೆ ಈಗ ಹಸಿ ಟಮಾಟಿ ಹುಸಿ ಮೆಣಸಿನ್ಕಾಯಿ ಹಸಿ ಟಮಾಟಿ ಹುರಿದು ಅರ್ಧ ಈಗ ಸಾಂಬಾರು ಮಾಡ್ತಾರಿ ಇದು ಡಬ್ಬು ಮೆಣಸಿನ್ಕಾಯಿ ಅಲ್ಲ ಅಕ್ಕ ಡಬ್ಬು ಮೆಣಸಿನ್ಕಾಯಿ ಸಾಂಬಾರು ಮಾಡ್ತಾ ಇಂಥ ಹಸಿಕಾಯಿ ಹುರಿದು ಇವಾಗ ಯಾಕೆ ಖುಷಿ ಯಾಕೆ ಅದನ್ನಾರು ಮಾಡ್ಬೇಕು ಅದಾವ ಇದು ಓಡಾಡಕ್ಕೆ ಸಾಕ ಮುದ್ದೆ ಮಾಡಿ ಅಕ್ಕ ಮುದ್ದೆ ಮಾಡ್ತಾಳೆ ಓಡಿ ಸ್ನೇಹಿತರೆ ಹೆಂಗೆ ಮಾಡ್ತಾಳಂತ ನೋಡಿ ಹಿಟ್ಟು ಹಾಕ್ತಾಳೆ ನಮ್ಮ ಮಾಡಕ್ಕೆ ಬರಲ್ಲ ಸ್ನೇಹಿತರೆ ಅದು ಮುದ್ದೆ ಕಡ್ಗೋಲ್ ಐತೆ ಫಿಕ್ಸ್ ಮಾಡ್ತಾರೆ ಈ ಡಬ್ಬಿ ತುಂಬ ಹಿಟ್ಟು ಹಾಕ್ಕೊಂಬಂದಿರ್ತಾರೆ ಇಲ್ಲಿ ಫಿಕ್ಸ್ ಮಾಮ ಒಂದು ಟೈಮ್ ಮುದ್ದೆ ಮಾಡತ್ತಾರೆ 2 ದಿನಕ್ಕೆ 3 ದಿನಕ್ಕೆ ಮುದ್ದೆ ಮಾಡ್ತಾರೆ ಮಾಮ ಉಂಡು ರೂಢ ಐತೆ ಸ್ನೇಹಿತರೆ ಬೇಕಾರಿ ತಿರುವಾಡಲಕ್ಕೆ ಮುಚ್ಚಿಬಿಡ್ತಾ ಅಂತ ನೋಡಿ ಹಿಟ್ಟು ನೆನೆಸಿ ಬಂದ್ ಮಾಡಿದೆ ಗ್ಯಾಸ್ ನೋಡಿ ಸ್ನೇಹಿತರೆ ನೆನೆಸ್ತಾ ಅಂತಕ್ಕ ಆಮೇಲೆ ಮುದ್ದೆ ತಿರ ತೋರಿಸ್ತೀನಿ ರೀ ನಾನು ತಡಾಕಾಯಿ ತಿರೋದು ಅವ್ವ ಚಿನ್ನೆ ಏನು ಮಾಡಾಕತ್ತಾರೆ ನೋಡ್ಕೊಂಬರೋಣ ಬರ್ರಿ ಇದು ಪಲ್ಯಕ್ಕೆ ಸಾಂಬಾರು ಮಾಡ್ತೀನು ರಾಗಿ ಅದು ಅಕ್ಕ ವಿಷಯನ ಹಿಟ್ಟು ರಾಗಿ ಗಂಜಿ ಕುಡಿತಾರೆ ರಾಗಿ ಯೂಸ್ ಮಾಡ್ತಾರೆ ಅವ್ರ ಮನ್ಯಾಗ ಅವ್ವ ಮೊದಲು ಯೂಸ್ ಮಾಡ್ತಿಲ್ಲ ಮಾಮಾರು ಬಂದ್ಮ್ಯಾಗ ರಾಗಿ ಮುದ್ದೆ ಮಾಡೋದು ಜಾಸ್ತಿ ರೊಟ್ಟಿ ಅದಾವ ರೀ ಮುಂಜಾನೆ ಇವನ್ನ ತೋರಿಸ್ತೀನಿ ರೀ ನಿಮಗೆ ಮುಂಜಾನೆ ರೊಟ್ಟಿ ಅದ ಅದಕ್ಕೆ ಬಡ
ಇದು ಮಾಡಾಕತ್ತಾರ ನೋಡಿ, ರಾಗಿ ಮುದ್ದೆ ಸಾಂಬಾರು ನೋಡಿ ಸ್ನೇಹಿತರೆ. ಅವನು ಫೋನೇ ಮಾತಾಡ್ಕೊಂತಾನ. ಇವ ಅಮ್ಮನ ಮ್ಯಾಗ ಕಾಲು ಹಾಕಿ ಹಾಂ ತೆಗಿ, ಕಾಲು ತೆಗಿ ಅಮ್ಮಗ. ನೀವು ಅಮ್ಮ ಇದ್ರೆ ಮುಗೀತು ನೋಡಿ ಸ್ನೇಹಿತರೆ. ಅವು ಇದ್ರಂದ್ರೆ ಅವು ಇದ್ರೆ ಮುಗೀತು ಸ್ನೇಹಿತರೆ. ಚಿಕ್ಕಮ್ಮ ಫೋನ್ ಹಚ್ಚೋಣ ಆ ಕಡೆ ಟೈಮ್ ನೋಡಿ ಸ್ನೇಹಿತರೆ. ಟೈಮ್ ಇತ್ತಿದ್ರೆ ಮತ್ತೆ ಟೈಮ್ ತೋರ್ಸಕ್ಕೆ ಹೋಗಿನಿ ಹೊಂಟೀನಿ ನೋಡಿ ನಾನು. ಟೈಮ್ ಫೋನಿಗೆ 7:35 ಆಗೈತೆ ರೀ. ಚಿಕ್ಕಮ್ಮ ಹಚ್ಚಾಳ ಕಮ್ಮಾತು. ಇವಾಗ ಆರಾಮದಿರಿ ಸ್ನೇಹಿತರೆ. ಮುಂಜಾನೆ ಐತೆ ದವಾಖಾನೆ ಹೋಗಿದ್ದೀರಿ ಮುಂಜಾನೆ? ಯಾರು ಹೋಗಿದ್ರಿ? ಚಿನ್ನಕ್ಕ ಕೆಮ್ಮ ಐತದ ಕಮ್ಮಾಗೈತಿಲ್ಲ ಈಕಿ ಬರೇ ಇಲ್ಲಿ ಬೈ ಫೋನು ನೋಡಿ ಸ್ನೇಹಿತರೆ. ಫೋನ್ ಬಿಟ್ರೆ ಜೀವನ ನೋಡ್ರಿ ಇಕ್ಕಿ ಬೈದ ಏನು ಮಾಡಕೈತಿ. ದವಾಖಾನೆ ಸಮಯ ಕಮ್ಮಾಗೈತಿಲ್ಲ. ನಮ್ಮ ಓಡೋತ್ ನೋಡ್ರಿ. ನನಗೆ ಕಬರಲ್ಲಿ ಬಂದೆ ಅಂದ್ರೆ ಹೋಗಕ್ಕ ನೋಡಿ ಸ್ನೇಹಿತರೆ. ಅಕ್ಕ ಮುದ್ದೆ ತಿರುವಾಕತ್ತಿದ್ಲು, ಅದಕ್ಕೆ ವಿಡಿಯೋ ಮಾಡಬಾರವ ಅಂತ ಬಂದಿದ್ಲು. ಬಂದು ನೋಡಿ ಒಳಕ ಅವನ್ನ ಮಾತಾಡಕತ್ತಿದ್ಲು. ನಾನು ಮಾಡೋಕ್ಕೆ ಬರ ಸ್ನೇಹಿತರೆ. ಈ ಥರ ತಿರುವಿ ಉಂಡೆ ಕಟ್ತಾಳೆ ನೋಡ್ರಿ ಅಕ್ಕ. ಸದ್ದ ಈಗ ಕಟ್ಟಲ್ಲ, ಮುಂದೆ ಹೋಗ್ಬೇಕನ ಉಂಡೆ ಕಟ್ಟಾಗ ತೋರಿಸ್ತೀವಿ ಸ್ನೇಹಿತರೆ. ನಿಮ್ಗೆ ನಮ್ಮ ಮುದ್ದೆ ಅಭ್ಯಾಸ ಇಲ್ಲ. ಇಲ್ಲೇ ಬಂದೆ ಅಂದ್ರೆ ತಿಂತೀವಿ. ಒಮ್ಮೆ ಚಿಕನ್ ಸಾರನೇ ಮುದ್ದೆ ತಿನ್ನೋಗಿದ್ದೆ. ಈಗ ಚಿಕನ್ ಮಾಡ್ತಿದ್ದೀವಿ ರೀ. ಆದ್ರೆ ಇವಾಗ ನವರಾತ್ರಿ ಐತಲ್ಲ, ಅಕ್ಕ ಬನ್ನಿ ಪೂಜೆಗೆ ಹೋದಾಡ್ರಿ. ನೆಶಿನಾಗೆ ಎದ್ದು ನಾಳೆ ಹೋಗಕ್ಕೆ ಟ್ರೈ ಮಾಡ್ತೀನಿ ರೀ. ಎಷ್ಟು 4ಕ್ಕೆ ಹೋಗ್ಬಿಡ್ತಾಳೆ ಇಲ್ಲಕ್ಕ. 4ಕ್ಕೆ ಎಲ್ಲ ಜಾಕ ಮಾಡಿ ಮುಸುರು ತಿಕ್ಕಿ ಕಸ ಗೂಡಿಸಿ ಪೂಜೆ ಮಾಡಿ 4 ಅನ್ನೋದಾಗ ಹೋಗಿ ಬನ್ನಿ ಪೂಜೆಗೆ ಹೋಗ್ತಾರೆ. ಅಲ್ಲೇ ದೊಡ್ಡದಾಕಿರ ಕಲ್ಲೇ ನಾಳೆ ಯಾವ ಕಲರ್ ಸೀರೆ ಒಂದು ಕರೆಯಕ್ಕ. ಇವತ್ತು ಹಳದಿನ ಹಳದಿ ಇತ್ತು ಎಲ್ಲರೂ ಇದಿಟ್ಟು ಮತ್ತು ಯಾವಲ್ಲಿ ಮಂದಿ ಹಳದಿ ಸೀರೆ ಈಗ 5 ನಿಮಿಷ ಮುಚ್ಚಿಟ್ಟಾದ್ರೆ ಆಮೇಲೆ ಮುದ್ದೆ ಕಟ್ತೀನ. ಅದು ಕೋಲ್ ಮುದ್ದಿದಾನೆ ಯಾಕಂದ್ರೆ ಬನ್ನಿ ಸ್ನೇಹಿತರೆ. ಇದು ಮುದ್ದೆ ಕಟ್ಟ ಮತ್ತೆ ಮಾಡ್ತೀನಿ. ನಾನು ತಿರ್ಸೋದಂದು ಈ ಬಿಚ್ಚು ನೋಡಿ ಟಾವೆಲ್. ದಡಮಕ್ಕ ಹೆಂಗೆ ಶೆಲ್ ಐತಿಲೆ ಶೆಲ್ ಬಿಚ್ಚು. ದಡಮಕ್ಕ ಕೊಡು ಶೆಲ್ ಬಿಚ್ಚು ಕೊಡ್ತಾ ಹಿಂಗೆ ಯಾಕ ಶೆಲ್ ಬಿಚ್ಚು ಬಾ. ಅವ್ವ ಶೆಲ್ ತೊಗೊಂಬರ್ತಿ ಯಾವ ಹೋಗಿ ಇಲ್ಲಿ ತೊಗೊಂಡು ಇಲ್ಲ ಐತೆ ಯಾಕ ಇಲ್ಲ ಐತೆ ಗಡಿ ಜೀಡ್ ಐತ್ಯಾ. ಚಿನ್ನೆ ಊರು ಹೋಗ್ತಾ ಇಲ್ಲ. ಊರು ಹೋಗೋ ಪ್ಲಾನಿಂಗ್ ಐತಿಲ್ಲ ಚಿನ್ನೆ ಊರು ಹೋಗೋ ಪ್ಲಾನಿಂಗ್ ಐತಿಲ್ಲ. ಹಿಂಗೆ ಕತ್ಲಾಗ ಎದಕ್ಕೆ ಓದಿ ಸರ ಆ ಮಾತಾಡ್ತ ನೀನೇ ಹೋಗು. ಗೊತ್ತಾಗಲ್ಬೇಕು ನೀನೇ ಹೋಗು ಚಿನ್ನೆ. ಊರು ಹೋಗಿ ಪಾಳೆ ಐತಿಲ್ಲ. ಎಲ್ಲಿಗೆ ಬೇಡ, ಯಾರು ಬೇಡ. ನಾಳೆ ಊರಿಗೆ ಹೋಗ್ನೇನು ಸೋಮವಾರ ಹೋಗುನು ಹೇಳು. ಸಾಂಬಾರು ನಡಿ ಅವು ನಡಿ ಎಲ್ಲ ಇಲ್ಲಿ ಕುಂತು ಉಣ್ಣಾಕ ಬರ್ತಾನು. ಹಾಂ ತೋರಿಸ್ತಾಳ ಅಮ್ಮ ಸಾಂಬಾರು ಹೋಗಂದ. ಯವ್ವ ಕೆಲಸ ನೋಡ್ವೆ ರೋಡ್ ಹೋಗ್ಲಿ ಯಾವ ಇವ ಚಿನ್ನ ಏನ್ ಮಾಡ್ತಿ ಚಿನ್ನ. ಲಿಕ್ಕಿಂಗ್ ಕೈ ಕೊಟ್ಟು ಹೊಡ್ಸಲ್ಲ. ನಾ ಏನು ಮಾಡಿ ಹೊಡ್ಸಂತಾರೆ ಬಂದಿಲ್ಲೇ. ಯಾವ ಪ್ಯಾನ್ ಹಚ್ಚವ ಯಾಕ ಯಾವ ಪ್ಯಾನ್ ಹಚ್ಚ ಶೆಕೆ ಹಾಕತ್ತೈತಿ. ಯಾವ ನೀ ಶೆಕೆ ಹಾಕತ್ತಿಲ್ಲ. ಅವ ಕಪ್ ತಂದ ಚಿನ್ನ. ಕಪ್ ತೊಂಬೋಗು ತೋರ್ಸಾಕ ಕಪ್ ತೋರಿಸ್ತಂದ ವಿಡಿಯೋದಾಗ. ಕಪ್ ಸೋಳಿದಿರ್ಬೇಕು ಇಲ್ಲ ಮಮ್ಮಿ. ಹಾಂ 100 ಕೊಡ್ತೀಯಾ ನೀನೇ ಹೋಗಿ ಶಾಂತಮ್ಮ. ಬೇಡಕ್ಕಿ ಬೇಡ ಬ್ಯಾಟ್ರಿ ತಗೊಂಡೋಗು. ಗೊತ್ತಾಗಲ್ಲ ಅಕ್ಕಿಗೆ ಅದ್ರಾಗ ಮತ್ತು ಒಳ್ಳೆ ಮೇಲೆ ತೊಗೊಂಡ್ಬಿಡಲ್ಲ ಇವ್ರಾಗ. ಕಬ್ ನೋಡಿ ಸ್ನೇಹಿತರೆ. ಅವ ಕಪ್ ತಂದ. ಹುಚ್ಚ 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 ನಾ ಚಿನ್ನ ಕೈಲಿ ತಿನ್ಬಾರ ಹೊರತೀನಿ ನೋಡಿ. ಇಲ್ಲಿ ಮುಕ್ಕೋತೀನಿ. ಇಬ್ಬರು ಇರಿ ಬರ್ತಾವೆ ಇಲ್ಲೇ ಮುಕ್ಕೊಳೋದು ಇಲ್ಲಿ ತಿನ್ನೋದು. ಚಲೋದ ಕಬ್ ಮಸ್ತ್ ನೋಡಿ. ನಮ್ಮಲ್ಲ ಕಬ್ ಮಾಡಿ ಸ್ನೇಹಿತರೆ. ಇಲ್ಲಿ ಸರ್ ಹೊರ ತಿನ್ನು ಬಿಡು ಹೊರಗಡೆ. ನಿಮಗೂ ಕಬ್ಬು ಬೇಕಾರೆ ಬರ್ರಿ ನಮ್ಮ ಅವ್ವನವ್ರಿಗೆ. ಅವ್ವ ಕಬ್ಬು ಮಸ್ತ ಬೆಳ್ಸಾಳ. ಅಕ್ಕ ಒಳಗೆ ಅಡುಗೆ ಮಾಡಾಕತ್ತಾಳ. ನಾಲ್ಕು ಕುಂತಿ ನೋಡಿ. ಪ್ಯಾನ್ ಹಚ್ಚಿ ಸೆಕೆ ಹಾಕತ್ತಿದ್ರು ತುಂಬ ಸೆಕೆ. ನಾಳೆಗೆ ಹೋಗ್ಬೇಕನ್ನತ್ತೆ. ಅವ ಸಾಂಬಾರು ಹೋಗೋಣಕತ್ತಾಳ. ಗುರುವಾರ ಹಬ್ರಿ ಏನು ಮಾಡೋದು ನೋಡಿ. ಏನು ಬಿಡೋದು ಒಂದು ತಿಳಿಯವಲ್ದು. ಬನ್ನಿ ಸ್ನೇಹಿತರೆ ಮತ್ತೆ ಸಿಗೋಣ ಸ್ನೇಹಿತರೆ. ಅಕ್ಕ ಮುದ್ದೆ ಕಟ್ಟಕತ್ತ ಒಂದು ಸ್ವಲ್ಪ ಆರ್ಲಿಂದ್ರೆ ಅಕ್ಕ ಸುಡ್ತೈತಿ ಕೈ. ಎಷ್ಟು ಮುದ್ದೆ ಕಪ್ 4-5 ಒಂದು ತಿನ್ನೋದಾಗಲ್ಲ ಇದು. ಒಂದು ತಿನ್ನೋದಾಗ ಗೊಂಡು ಇವ ಮತ್ತೆ ಚಿನ್ನಿ
ನೋಡಿ ಸ್ನೇಹಿತರೆ ಮುದ್ದೆ ಕಟ್ಟಕತ್ತಾಳ ಅಕ್ಕ. ಇನ್ನೊಂದು ತೋರಿಸ್ತೀವಿ ಸ್ನೇಹಿತರೆ ಅಕ್ಕ ಮುದ್ದೆ ಹಂಗೆ ಕಟ್ತಾ ಹೊಡಿ. ನಮ್ಮ ಮಾತ್ರ ಬರಲ್ಲ, ನೀವೆಲ್ಲರೂ ಕಟ್ತಿರ್ಬೇಕು. ರಾಗಿ ಮುದ್ದೆ ಆ ಕಡೆ ಬೆಂಗಳೂರು ಸೈಡ್ ಭಾಳ ಮಾಡ್ತಾರಲ್ಲ ಅಕ್ಕ. ಮಂಗಳೂರು ಇಲ್ಲಿ ಬಂದ್ರೆ ರಾಗಿ ಮುದ್ದೆ ತಿನ್ನೋದು ನೋಡಿ ನಾವು. ಊಟಕ್ಕೆ ಹಾಕೊಂಡು ಮುದ್ದೆ ಕಟ್ಟಿ ತೋರಿಸಿ ಮತ್ತು ಊಟಕ್ಕೆ ಹಾಕೊಂಡು ಕೇಸ್ ಇಡ್ತೀನಿ ರೀ ನಿಮ್ಗೆ. ಬಿಸಿ ಬಿಸಿದಾಗ ಕಟ್ಬೇಕಿದೆ ಅಮ್ಮಕ್ಕದ ಆರಿಂದ ಕಟ್ರಿ ಬರೋಲ್ಲ. ಬಿಸಿದೇ ಚಲೋ ಉಂಡೆ ಕಟ್ಟಾಕ ನೋಡಿ. 2 ಉಂಡೆ ಕಟ್ಟಿಲ್ಲ, ಇನ್ನೂ 2 ಆಗ್ತವೆ 3 ಆಗ್ತವೆ. ರೊಟ್ಟೆದವ್ರಿ ಸುಮ್ಮನೆ ನಮಗೋಸ್ಕರ ರಾಗಿ ಮುದ್ದೆ ಮಾಡ್ಸೇನ್ರಿ ನಾನೇ. ಇನ್ನೂ 3 ಆಗ್ತವೆ. ಬನ್ನಿ ಸ್ನೇಹಿತರೆ ಉಂಡೆ ಕಟ್ಟಿ ತೋರಿಸ್ತೀನಿ ಬರ್ರಿ. ನೋಡಿ ಸ್ನೇಹಿತರೆ ರಾಗಿ ಮುದ್ದೆ ದೊಡ್ಡಪ್ಪ ಆಮೇಲೆ ಅಂತಾನಂತ ನಾವು ನೋಡ್ರಿ ಬೇರೆ ಬೇರೆ ಇದು ಹೆಂಗೆ ಹೋಗ್ಲಕ್ಕ ಅನ್ನ ಇದು ಬೇಡ ಬಗ್ಗಿಸಿ ಮುದ್ದೆ ಮಾಡ್ಸೀನಿ. ಬನ್ನಿ ಸ್ನೇಹಿತರೆ ಊಟ ಮಾಡೋಣ. ಊಟ ಮಾಡೋಕ್ಕೆಲ್ಲ ತೈಟಿ ನೋಡಿ ಅದ್ರ ಮ್ಯಾ ಮುಚ್ಚು. ಈ ಕಡೆ ಬಟಾಟಿ ಇದು ಮೆಣಸಿನ್ಕಾಯಿ ಪಲ್ಯ, ಮೆಣಸಿನ್ಕಾಯಿ ಪಲ್ಯ, ಈ ಕಡೆ ನೀರು, ರೊಟ್ಟಿ, ಮುದ್ದೆ, ಸಾಂಬಾರು ಮಾಡಿ ಇದೇ ಸಾಂಬಾರು ಅಂತಿಲ್ಲ, ಅನ್ನ, ರೊಟ್ಟಿ ಮತ್ತು ಹಸಿ ಚಟ್ನಿ ಸ್ನೇಹಿತರೆ ನೋಡಿ. ಮಸ್ತ್ ಚಟ್ನಿ ಸಖತ್ ನೋಡಿ ಸ್ನೇಹಿತರೆ. ಊಟ ಮಾಡೋಣ ಬರ್ರಿ. ಊಟ ಮಾಡಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ. ನೋಡಿ ಸ್ನೇಹಿತರೆ ಮುದ್ದೆ, ಮಡಿಕೆಕಾಯಿ ಪಲ್ಯ, ಮೆಣಸಿನ್ಕಾಯಿ ಸಾಂಬಾರು ಐತೆ ಮಾಡ್ಯಾಳ. ಇಲ್ಲೇ ಅಂಬ್ರಿಕಾಯಿ ಪಲ್ಯ ಐತೆ. ದೊಡ್ಡಪ್ಪ ತಂದು ಕೊಟ್ಟು ಹೋದ್ರಿ ಇನ್ನೇಗ ಅಂಬ್ರಿಕಾಯಿ ಪಲ್ಯ. ಬನ್ನಿ ಸ್ನೇಹಿತರೆ ಊಟ ಮಾಡೋಣ. ಮುದ್ದೆ ಫಸ್ಟ್ ಆಯ್ತು ನಂದು ಊಟ. ಮುದ್ದೆ ಬಡದ